ಕರ್ನಾಟಕ ಸರ್ಕಾರ ಭ್ರಷ್ಟ ಸರ್ಕಾರ ಅನ್ನೋವಂಥದ್ದು ಇವತ್ತು ಕರ್ನಾಟಕ ರಾಜ್ಯ ಕಾಂಟ್ರಾಕ್ಟ್ ಅಸೋಸಿಯೇಷನ್ ಬರೆದಿರೋ ಮುಖ್ಯಮಂತ್ರಿಗಳ ಪತ್ರಕ್ಕೆ ದೊಡ್ಡ ಸಾಕ್ಷಿ ಇವತ್ತು. ನಾವು 60% ಸರ್ಕಾರ ಅಂತ ಹೇಳ್ತಾ ಇದ್ರಿ. ಕಾಂಗ್ರೆಸ್ ಸರ್ಕಾರ ಸಿದ್ದರಾಮಯ್ಯನವರು ತೋರಿಸಿ, ಅದು ನೀವು ದಾಖಲೆ ತೋರಿಸಿ, ದಾಖಲೆಯನ್ನು ಕಳೆದ ಬಾರಿ ಇದೇ ಸಿದ್ದರಾಮಯ್ಯನವರು, ಇದೇ ಡಿ ಕೆ ಶಿವಕುಮಾರ್ ಅವರು ಕಾಂಟ್ರಾಕ್ಟರ್ ಬರೆದಿರೋ ಪತ್ರ ಇಟ್ಕೊಂಡು ಚುನಾವಣೆಯಲ್ಲಿ ಬಿಜೆಪಿ ಮೇಲೆ 40% ಅಂತ ಹೇಳಿದರು. ಈಗ ಅದೇ ಕಾಂಟ್ರಾಕ್ಟ್ರು ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಕರ್ನಾಟಕ ಸರ್ಕಾರ ಅಂತ ಬರೆದ್ಬಿಟ್ಟು ಮೇಲ್ಕಂಡ ಹಲವಾರು ಇಲಾಖೆಗಳು ಯಾವುದೇ ಜ್ಯೇಷ್ಠತೆ ಮತ್ತು ಪಾರದರ್ಶಕತೆ ಕಾಯ್ದೆಯನ್ನು ಕಾಪಾಡದೆ ಅವರವರ ಫಾರ್ಮುಲಾಗಳನ್ನು ತಯಾರಿಸಿಕೊಂಡು AOC ರೂಪದಲ್ಲಿ ಗುತ್ತಿಗೆ ಬಾಕಿ ಇರುವ ಹಣದಲ್ಲಿ 3 ತಿಂಗಳಿಗೊಮ್ಮೆ 15-20 ಹಣ ಬಿಡುಗಡೆ ಮಾಡುತ್ತಿದ್ದಾರೆ. ವಿರೋಧ ಪಕ್ಷದಿದ್ದಾಗ ತಮ್ಮ ಸರ್ಕಾರಕ್ಕೆ ಅಧಿಕಾರಕ್ಕೆ ಬಂದರೆ ಗುತ್ತಿಗೆದಾರರಿಗೆ ಬಾಕಿ ಹಣ ಬಿಡುಗಡೆ ಯಾವುದೇ ಕಮಿಷನ್ ತೆಗೆದುಕೊಳ್ಳುವುದಿಲ್ಲ. ಸಿದ್ದರಾಮಯ್ಯ ಹೇಳಿದ್ದು, ನಮ್ಮ ಸರ್ಕಾರ ಬಂದರೆ ಕಾಂಟ್ರಾಕ್ಟರ್ಗಳಿಗೆ ಯಾವುದೇ ಕಮಿಷನ್ ತೆಗೆದುಕೊಳ್ಳದೆ ಹಣ ಬಿಡುಗಡೆ ಮಾಡುತ್ತೀನಿ ಎಂದು ತಿಳಿಸಿದ್ದೀರಿ. ಆದರೆ ಇಂದಿನ ಸರ್ಕಾರಕ್ಕಿಂತ ಮೇಲ್ಕಂಡ ಎಲ್ಲ ಇಲಾಖೆಗಳು ಈಗ ಕಮಿಷನ್ ದುಪ್ಪಟ್ಟಾಗಿದೆ ಎಂದು ತಮ್ಮ ಗಮನಕ್ಕೆ ತರಲು ಸಂಘ ಇಚ್ಛೆ ಪಡುತ್ತದೆ ಅಂತ ಹೇಳಿದೆ. ಅಂದರೆ ಬಿಜೆಪಿ ಸರ್ಕಾರದ ಮೇಲೆ ಏನು ಭ್ರಷ್ಟಾಚಾರದ ಒಂದು ಆರೋಪವನ್ನ ಮಾಡ್ತಾ ಇದ್ರು, ಅದೇ ಕಾಂಟ್ರಾಕ್ಟರ್ ಅಸೋಸಿಯೇಷನ್ ಇವತ್ತು ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ 40%, ದುಪ್ಪಟ್ಟು ಅಂದ್ರೆ 80%. ದುಪ್ಪಟ್ಟು ಅಂದ್ರೆ ಕನ್ನಡದಲ್ಲಿ ಡಬಲ್ ಅಂತ. 80% ಕಮಿಷನ್ನು ತಿಂತಾ ಇದ್ದೀರಾ ಅಂತೇಳಿ ಕಾಂಟ್ರಾಕ್ಟರ್ ಅಸೋಸಿಯೇಷನ್ ಅಫಿಷಿಯಲ್ ಲೆಟರ್ ಇದು ಕತ್ತು ಮುಚ್ಚಿ ಲೆಟರ್ ಅಲ್ಲ, ಸೈನ್ ಹಾಕಿದ್ದಾರೆ. ಅವರು ಅಧ್ಯಕ್ಷರು ಸೈನ್ ಹಾಕಿದ್ದಾರೆ, ಅವರ ಸೆಕ್ರೆಟರಿ ಪ್ರಧಾನ ಕಾರ್ಯದರ್ಶಿ ರವೀಂದ್ರ ಸೈನ್ ಹಾಕಿದ್ದಾರೆ, ಮಂಜುನಾಥ್ ಇಬ್ಬರು ಸೈನ್ ಹಾಕಿದ್ದಾರೆ. ಅಂದರೆ ನೀವೊಂಥರ ರೆಡ್ ಹ್ಯಾಂಡ್ ಆಗಿ ಇವತ್ತು ಲಂಚ ಹೊಡಿತಾ ಇದ್ದೀರಾ. ಹಿಂದೆ ನೀವು ವಿರೋಧ ಪಕ್ಷದ ಇದ್ದಾಗ ಕಾಂಟ್ರಾಕ್ಟರ್ ಹತ್ರ ನಾವು 1 ಪೈಸನೂ ಹಣ ಮುಟ್ಟಲ್ಲ ಅಂದವರು ಇವತ್ತು ಬಿಜೆಪಿ ಸರ್ಕಾರಕ್ಕಿಂತ ಡಬಲ್ ಅಂತೇಳಿ ಹೇಳಿರೋ ಅಂಥದ್ದು ಈ ಸರ್ಕಾರದ ಮಾನ ಮರ್ಯಾದೆ ಬಟಾ ಬಯಲಾಗಿದೆ. ಇವತ್ತು ಮಾನ ಮರ್ಯಾದೆ ಇದ್ದರೆ ಅಧಿಕಾರ ಬಿಟ್ಟು ತೊಲಗಬೇಕು. ನಮ್ಮ ಮೇಲೆ ಆಪಾದನೆ ಮಾಡಿದಾಗ ಜನರ ಮುಂದೆ ಹೋಗಿ ನಮ್ಮ ಮೇಲೆ 40% ಅಂತ ಹೇಳಿದ್ರು. ಈಗ ನಿಮ್ಮನ್ನ 80% ಅಂತ ಅದೇ ಕಾಂಟ್ರಾಕ್ಟರ್ ಹೇಳ್ತಾ ಇದ್ದಾರಲ್ಲ, ಯಾವ ಮುಖ ಇಟ್ಕೊಂಡು ನೀವು ಸರ್ಕಾರವನ್ನ ಮಾಡ್ತಾ ಇದ್ದೀರಾ? ಕೇಳಿದ್ರೆ ದಾಖಲೆಗಳು ಕೇಳ್ತೀರಾ. ಈಗ ನಮ್ಮ ಸರ್ಕಾರದ ಮೇಲೆ ಆಪಾದನೆ ಮಾಡೋ ಯಾವ ದಾಖಲೆ ಕೊಟ್ಟಿದ್ರಿ ನೀವು? ಯಾವ ದಾಖಲೆಯನ್ನು ಕೊಟ್ಟಿಲ್ಲ. ಈಗಾಗಲೇ ಲೋಕಾಯುಕ್ತದಲ್ಲೂ ಅದು ಕ್ಲಿಯರ್ ಆಗಿದೆ ನಮ್ಮ ಸರ್ಕಾರದ ಮೇಲೆ. ನಿಮ್ಮದು ದುಪ್ಪಟ್ಟಂತ ಲಂಚ ಭ್ರಷ್ಟಾಚಾರ ದೊಡ್ಡ ರೀತಿಯಲ್ಲಿ ತಾಂಡವಾಡ್ತಾ ಇದೆ ಅಂತ ಇದಕ್ಕಿಂತ ದೊಡ್ಡ ಉದಾಹರಣೆ ಕರ್ನಾಟಕದಲ್ಲಿ ಸಾಧ್ಯವಿಲ್ಲ. ಅಷ್ಟು ಎಲ್ಲ ಇಲಾಖೆಯಲ್ಲಿ ಭ್ರಷ್ಟಾಚಾರ ಕೂಪ ಅನ್ನೋದನ್ನು ಹೇಳಿದ್ದಾರೆ. ಈ ಹೇಳಿಕೆ ಬಂದ ಮೇಲೆ, ಈ ಪತ್ರ ಬಂದ ಮೇಲೆ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಯಾಗಿ ಆ ಸ್ಥಾನದಲ್ಲಿ ಕುಳಿತುಕೊಳ್ಳುವಂಥ ಯೋಗ್ಯತೆಯನ್ನು ಕಳ್ಕೊಂಡಿದ್ದಾರೆ. ಕೂಡಲೇ ರಾಜೀನಾಮೆ ಕೊಟ್ಟು ಹೋಗ್ಬೇಕು. ಯಾವ ಭ್ರಷ್ಟಾಚಾರದ ಆಪಾದನೆಯನ್ನು ಬಿಜೆಪಿ ಮೇಲೆ ಕೊಟ್ಟು ನಾವು ಸೋಲೋ ರೀತಿ ಮಾಡಿದ್ರು, ನಿಮ್ಮ ಮೇಲೆ ಅದೇ ಡಬಲ್ ಲಂಚದ ಆರೋಪ ಬಂದಿದೆ. ಕೂಡಲೇ ನೀವು ರಾಜೀನಾಮೆ ಕೊಡಬೇಕು ಅಂತೇಳಿ ಆಗ್ರಹವನ್ನು ಮಾಡ್ತಾ ಇದ್ದೀವಿ. ಯಾಕಂದ್ರೆ 40% ಆರೋಪ 80% ದುಪ್ಪಟ್ಟು ಅಂತ ಹೇಳಿ ಆರೋಪ ಮಾಡಿದ್ರು ಕೂಡ ಇಲ್ಲಿವರೆಗೂ ಈ ಸಚಿವರುಗಳು ಯಾವ ಇಲಾಖೆಗಳನ್ನು ಮೆನ್ಷನ್ ಮಾಡಿದ್ದಾರೆ, ಅದ್ರ ಒಬ್ರು ಕೂಡ ರೆಸ್ಪಾಂಡ್ ಮಾಡಿಲ್ಲ. ರೆಸ್ಪಾಂಡ್ ಮಾಡಿದ್ರೆ ದಾಖಲೆಗಳು ಬಿಡುಗಡೆ ಮಾಡ್ತಾರೆ. ಅದಕ್ಕೆ ಭಯ ಬಿದ್ದು ಯಾವುದೇ ಸಚಿವರು ದಾಖಲೆಗಳನ್ನು ಬಿಡುಗಡೆ ಮಾಡ್ತಾ ಇಲ್ಲ. ಅದು ಇಲ್ಲ ರಿಯಾಕ್ಷನ್ ಮಾಡಬೇಕಾಯ್ತು. ನಮ್ಮ ಇಲಾಖೆಯಲ್ಲಿ ಇಲ್ಲ ಅಂತ ಮಂತ್ರಿಗಳು ಹೇಳಿಕೆಯನ್ನು ಬಿಡುಗಡೆ ಮಾಡಬೇಕಾಯ್ತು, ಪ್ರೆಸ್ ಮೀಟ್ ಮಾಡಬೇಕಾಯ್ತು. ಒಬ್ಬರು ಮಾಡಿಲ್ಲ. ಅಂದರೆ ಕಾಂಟ್ರಾಕ್ಟರ್ ಹೇಳಿರೋದು ಸತ್ಯ ಅಂತ ಮಂತ್ರಿಗಳು ಒಪ್ಕೊಂಡಂಗೆ ಆಗ್ತೈತೆ. ಕಾಂಟ್ರಾಕ್ಟರ್ ಹೇಳಿರೋದು ಸತ್ಯ ಅಂತ ಮಂತ್ರಿಗಳು ಒಪ್ಕೊಂಡಂಗೆ ಆಗ್ತೈತೆ. ಇಲ್ಲ ಅಂದ್ರೆ ಅವ್ರು ರಿಯಾಕ್ಟ್ ಮಾಡಬೇಕಾಯ್ತು. ನಾನು ಆಗ್ರಹ ಮಾಡ್ತಾ ಇದ್ದೀನಿ ಎಲ್ಲ ಮಂತ್ರಿಗಳಿಗೆ, ನೀವು ಲಂಚ ತಗೊಂಡಿಲ್ಲ ಅಂದರೆ ಇದಕ್ಕೆ ಸಮಜಾಯಿಷಿ ಕೊಡಿ. ಇಲ್ಲ ಅಂದರೆ ಇಡೀ ರಾಜ್ಯದ ಜನ ನೀವು ಲಂಚ ತಿಂದಿದ್ದೀರಾ ಅಂತ
ಸ್ಪಷ್ಟವಾಗಿ ಈ ಪತ್ರದ ಮುಖಾಂತರ ಗೊತ್ತಾಗ್ತದೆ. ನಾಗಮೋಹನ್ ಸಾಹೇಬ್ರು ವಿಚಾರಣೆ ವರದಿ ಕೂಡ ಕೊಟ್ಟಿದ್ದಾರೆ. ಅದ್ರಲ್ಲಿ ಯಾವುದೇ ಸಾಕ್ಷಿಗಳಿಲ್ಲ ಅನ್ನೋದಕ್ಕೆ ಸರ್ಕಾರ ವರದಿ ಕೊಟ್ಟಿದೆ. ಸರ್ಕಾರಕ್ಕೆ ಅದ್ರ ಬಗ್ಗೆ ಮುಂದಿನ ಕ್ರಮ ಮಾಡುವಂತೆ ಮೌನ ವಹಿಸಿದೆ. ಇದು ನಡುವೆ ಗುತ್ತಿಗೆದಾರರಿಗೆ ಪತ್ರವನ್ನು ಬರೆದಿದ್ದಾರೆ. ನೋಡಿ, ನಾಗಮೋಹನ್ ದಾಸ್ ಅವಾಗೆ ಕಚೇರಿನ ಮುಚ್ಕೊಂಡು ಹೋಗೋ ರೀತಿ ಸರ್ಕಾರ ಅವಾಗೆ ಅವರು ಚೇರು ಟೇಬಲ್ ಎಲ್ಲ ಕಿತ್ಕೊಂಡ್ಬಿಟ್ಟಿದ್ದಾರೆ. ಈಗ ನಾಗಮೋಹನ್ ದಾಸ್ಗೆ ಎಲ್ಲ ಅಲ್ಲೂ ಎಲ್ಲ ಕಿತ್ತಾಕ್ಬಿಟ್ಟಿದ್ದಾರೆ. ಯಾವಾಗ ಇವ್ರ ಮೇಲೆ ನಿರಂತರವಾಗಿ ಭ್ರಷ್ಟಾಚಾರ ಆಪಾದನೆಗಳು ಬರ್ತಾ ಇದೆ ರೆಗ್ಯುಲರ್ ಆಗಿ, ಅದರಿಂದ ಇನ್ನೆಲ್ಲಿ ನಮ್ಮದನ್ನು ಕೂಡ ತನಿಖೆ ಮಾಡಬೇಕಾಗುತ್ತೋ ಅನ್ನೋ ದೃಷ್ಟಿಯಿಂದ ಇವತ್ತು ಸರ್ಕಾರ ಇದಕ್ಕೆ ಯಾವುದೇ ರಿಯಾಕ್ಷನ್ ಕೊಡದೆ ನಾಗಮೋಹನ್ ದಾಸ್ ನ್ಯಾಯಮೂರ್ತಿಗಳಾದಂಥ ನಾಗಮೋಹನ್ ದಾಸ್ ಅವ್ರಿಗೂ ಗೌರವ ಕೊಡದೆ ಇವತ್ತು ಪಲಾಯನವಾದವನ್ನು ಮಾಡ್ತಾ ಇದ್ದಾರೆ. ಕರ್ನಾಟಕದಲ್ಲಿ ಅತಿವೃಷ್ಟಿ ಸರ್, ಉತ್ತರ ಇದನ್ನು ನೀವು ಈಗ ಮೇನ್ಲಿ ಇನ್ಫ್ರಾಸ್ಟ್ರಕ್ಚರ್ ಈ ಇಶ್ಯೂ ಕಾಂಟ್ರಾಕ್ಟರ್ ಅಸೋಸಿಯೇಷನ್ ಮಾತ್ರ ಎಫೆಕ್ಟ್ ಆಗ್ತಿಲ್ಲ, ಇದು ಪಬ್ಲಿಕ್ ಎಫೆಕ್ಟ್ ಆಗ್ತಿರೋದು. ಹಾಗಾಗಿ ಹೌ ಅಪೋಸಿಷನ್ ಇಸ್ ಗೋಯಿಂಗ್ ಟು ಟೇಕ್ ದಿಸ್ ಅಪ್ ಅಂತ ಡಿ.ಕೆ. ಶಿವಕುಮಾರ್ ಇದೇ ವಿಷಯ ಪತ್ರ ಕೇಳಿದ್ದಾರೆ. ರಾಜಕಾರಣ ಮಾಡ್ತಿದ್ದಾರೆ ಅವರೆಲ್ಲ ಗುತ್ತಿಗೆದಾರರು ಮಾತನಾಡಿದ್ದಾರೆ. ಅದೇ ಒಂದು ರಾಜಕಾರಣ ಮಾಡಿದ್ರೆ ಇದೇ ಪತ್ರ ಇಟ್ಕೊಂಡು ಬಿಜೆಪಿ ಮೇಲೆ ಯಾಕೆ ನೀವು ರಾಜಕಾರಣ ಮಾಡಿದ್ರು? ನಾಚಿಕೆ ಆಗಲ್ವಾ ನಿಮಗೆ? ಪೋಸ್ಟರ್ಗಳೆಲ್ಲ ಅಂಟಿಸ್ತೀರಿ ಪೇ CM ಅಂತ, ಅವಾಗ ನಾಚಿಕೆ ಆಗಲಿಲ್ವಾ ನಿಮಗೆ? ಹಾಂ, ನಿಮ್ಮ ರಾಹುಲ್ ಗಾಂಧಿ ಬೇರೆ ಬಂದು ದೊಡ್ಡ ಒಂದು ಹೇಳಿಕೆಯನ್ನು ಕೊಟ್ಟರು, 40% ಸರ್ಕಾರ BJP ಅಂತ. ಈಗ ಅವರೇ ಹೇಳ್ತಾ ಇದ್ದಾರಲ್ಲ, ಕಾಂಟ್ರಾಕ್ಟರ್ ಅಸೋಸಿಯೇಷನ್ ಹೇಳಿದೆ ಅಂತ ಹೇಳಿದ್ದು ರಾಹುಲ್ ಗಾಂಧಿ. ಈಗ ರಾಹುಲ್ ಗಾಂಧಿ ಏನು ಹೇಳ್ತಾರೆ? ಇದೇ ಕಾಂಟ್ರಾಕ್ಟರ್ ನಿಮ್ಗೆ ಯಾರು ಅವತ್ತು ಹೇಳಿದ್ರು ಅದೇ ಕಾಂಟ್ರಾಕ್ಟರ್ 80% ಲಂಚ ಹೊಡಿತೀರಾ ಅಂತ ಹೇಳ್ತಾ ಇದ್ದಾರಲ್ಲ, ಉತ್ತರ ಕೊಡಬೇಕು ರಾಹುಲ್ ಗಾಂಧಿ ಅವರು. ಕರ್ನಾಟಕದಲ್ಲಿ ಮಳೆ ಹಾನಿ. Contractor Association, they release letters only to the selected media. When we questioned him, he said that he is reluctant to speak to other media. He said that Chief Minister called them and spoke to them. Chief Minister phone ಮಾಡಿ ಅವರಿಗೆ ಹೇಳಿದ್ದಾರೆ ಅಂತ ಭರವಸೆ ಕೊಟ್ಟಿದ್ದಾರೆ. ಅದರಿಂದ ಬೇರೆ ಮೀಡಿಯಾ ಕೊಡಲ್ಲ, ಒಬ್ಬರು ಮೀಡಿಯಾ ಮಾತ್ರ ರಿಲೀಸ್ ಮಾಡ್ತೀನಿ ಅಂತ ಹೇಳ್ತಾರೆ. ಅವರು ಬೇರೆದಿಂದ ಬಂದು ಮಾತಾಡಲ್ಲ, ಸುಳ್ಕೊಳ್ಳಲ್ಲ ಅಂತ. ನೀವು ಮಾತ್ರ ಈ ಥರ ಬಿಟ್ಟು ನಿನ್ನೆ ಅವ್ರನ್ನ ಮಾತಾಡಿದಾಗ ಅವರು ಇಲ್ಲ ಮಾತಾಡಲ್ಲ. ನೋಡಿ, ಅದರಲ್ಲಿ ಲೆಟರ್ ಮಾತ್ರ ಸೆಲೆಕ್ಟೆಡ್ ಇಲ್ಲ ಅಲ್ಲ, ಅದು ಸೆಲೆಕ್ಟ್ ಅವ್ರ ಹಣೆ ಬರ. ಮುಖ್ಯಮಂತ್ರಿಗಂತೂ ಪತ್ರ ಬರೆದಿರೋಂತೂ ನಿಜ. ಅವರು ಸೆಲೆಕ್ಟೆಡ್ ಕೊಡೋವಂಥದ್ದು ಅದು ತಪ್ಪು, ಅವ್ರು ಮಾಡ್ತಾ ಇರೋದು ತಪ್ಪು, ಎಲ್ಲರಿಗೂ ಕೊಡಬೇಕು, ಅದರಲ್ಲಿ ಪ್ರಶ್ನೆನೇ ಇಲ್ಲ. ಆದರೆ ಇದರಲ್ಲಿ ಪದೇ ಪದೇ ಅಂತಲೇ ಬರೆದಿದ್ದಾರೆ. ಪದೇ ಪದೇ ನೀವು ಬಂದಾಗ ಸಮಾಧಾನ ಮಾಡಿ ಕಳಿಸಿದ್ದೀರಾ, ಆದರೆ 3 ನ್ಯಾಯ ಪೈಸದ ಉಪಯೋಗ ಇದುವರೆಗೂ ಆಗಿಲ್ಲ, 2.5 ವರ್ಷದಲ್ಲಿ ಏನು ಉಪಯೋಗ ಆಗಿಲ್ಲ ಅಂತಲೇ ಇದರಲ್ಲಿ ಪತ್ರದಲ್ಲೇ ಬರೆದಿದ್ದಾರೆ. ಇನ್ನೇನು ಟೈಮ್ ತಗೊತಾರೆ? ಟೈಮ್ ತಗೊಳ್ಳೋ ಪ್ರಶ್ನೆನೇ ಇಲ್ಲ, ಪತ್ರದಲ್ಲಿ ಕ್ಲಿಯರ್ ಆಗಿದೆ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.